ವಸತಿ ಇಲಾಖೆಯಲ್ಲಿ ಮತ್ತೊಂದು ಕರ್ಮಕಾಂಡ ಬಟಾ ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಇದು ವಸತಿ ಇಲಾಖೆಯ ಮತ್ತೊಂದು ಕರ್ಮಕಾಂಡ. ವಸತಿ ಇಲಾಖೆಯಲ್ಲಿ ಅಧಿಕಾರಿಗಳ ಆಡಿದ್ದೇ ಆಟ ಆಗೋಗಿದೆ. ಮನೆಗಾಗಿ ಮನೆ ಪ್ರಕರಣದ ಬೆನ್ನಲ್ಲೇ ಈಗ ಕಮಿಷನ್ಗಾಗಿ ಪ್ಯಾಕೇಜ್ ಟೆಂಡರ್ ಅನ್ನ ಬಹಿರಂಗಪಡಿಸಲಾಗಿದೆ. ಅಧಿಕಾರಿಗಳಿಂದ ತಮಗೆ ಬೇಕಾದವರಿಗೆ ಟೆಂಡರ್ ಕೊಡಲಾಗ್ತಾ ಇದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಆದೇಶವನ್ನ ಕೊಟ್ಟಿದ್ರು ಆ ರೀತಿ ಮಾಡಬಾರದು ಅಂತ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆದೇಶವನ್ನೂ ಸಹ ಧಿಕ್ಕರಿಸಿದ್ದಾರೆ ಅಧಿಕಾರಿಗಳು. ಪ್ಯಾಕೇಜ್ ಟೆಂಡರ್ ಮಾಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಆದೇಶ ಹೊರಡಿಸಿದ್ರು. ಸಿಎಂ ಆದೇಶಕ್ಕೂ ಸಹ ಅಧಿಕಾರಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಪ್ಯಾಕೇಜ್ ಟೆಂಡರ್ ಕರೀಬಾರದು ಅಂತ ಸಿಎಂ ಹೇಳಿದ್ರು. ಸಿಎಂ ಆದೇಶವನ್ನ ಧಿಕ್ಕರಿಸಿ ರಾಜೀವ್ ಗಾಂಧಿ ವಸತಿ ನಿಗಮ ಈ ರೀತಿಯಾಗಿ ಟೆಂಡರ್ ಅನ್ನ ಕರೆದಿದೆ. 2-3 ಜಿಲ್ಲೆಗಳ ಕಾಮಗಾರಿಗಳನ್ನ ಸೇರಿಸಿ ಪ್ಯಾಕೇಜ್ ಟೆಂಡರ್ ಅನ್ನ ಕರೆಯಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಇಂದಲೇ ಈ ರೀತಿಯಾಗಿ ನಿರ್ಲಕ್ಷ್ಯ ಆಗಿರೋದು. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. 2-3 ಜಿಲ್ಲೆಗಳ ಕಾಮಗಾರಿಯನ್ನ ಒಟ್ಟಿಗೆ ಸೇರಿಸಿ ಪ್ಯಾಕೇಜ್ ಟೆಂಡರ್ ಅನ್ನ ಕರೆಯಲಾಗಿದೆ. ಎಂಡಿ ಪರಶುರಾಮ್ ಶಿನ್ಯಾಕರ್ ವಿರುದ್ಧ ಸಿಎಂಗೆ ದೂರನ್ನ ಸಹ ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಮರಿಲಿಂಗೇಗೌಡ ಅವರು ದೂರನ್ನ ಕೊಟ್ಟಿದ್ದಾರೆ. ಪ್ಯಾಕೇಜ್ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದರಿಂದ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ. ಅವ್ರಿಗೆ ಬೇಕಾದವ್ರಿಗೆ ಕಾಂಟ್ರಾಕ್ಟ್ ಕೊಡೋ ಉದ್ದೇಶದಿಂದ ಗುತ್ತಿಗೆ ಪ್ಯಾಕೇಜ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗುತ್ತಿಗೆದಾರರ ಸಂಘ ಹೇಳ್ತಾರೆ. ಆಗ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಆಯೋಜನೆ ಮಾಡಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ತಾಲೂಕು ಮಟ್ಟದ ಕಾಮಗಾರಿಗಳನ್ನು 100 ಲಕ್ಷಗಳಿಗೆ ಮಿತಿಗೊಳಿಸಿ ಟೆಂಡರ್ ಕರೆಸಿ ಪ್ಯಾಕೇಜ್ ಮಾಡಬೇಕು ಅಂತ ಆದೇಶ ಕೂಡ ಹೊರಡಿಸಿದ್ದಾರೆ. ಆ ಆದೇಶ ಕರ್ನಾಟಕದ ಹಲವು ಇಲಾಖೆಗಳಲ್ಲಿ ಕಾರ್ಯರೂಪಕ್ಕೆ ಬಂದಿದೆ. ಆದರೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಂದಿಲ್ಲ. ಯಾಕೆ ಅಂತಂದರೆ ಅವರು ಎಲ್ಲಿ ಕೊಡಗು ಮತ್ತು ಬೆಂಗಳೂರು ಗ್ರಾಮಾಂತರ ಇವೆರಡು ಡಿಸ್ಟಿಕ್ಗಳನ್ನು ಒಂದುಗೂಡಿ ಒಂದು ಟೆಂಡರ್ ಕರೀತಾರೆ. ಎಲ್ಲಿಯ ಕೊಡಗು ಎಲ್ಲಿಯ ಬೆಂಗಳೂರು ಅದನ್ನು ಈಗ ಬೆಂಗಳೂರು ಗ್ರಾಮಾಂತರದ್ದೇ ಒಂದು ಟೆಂಡರ್ ಕರೆದ್ರೆ ಅದು ನಿಮಗೆ 1 ಕೋಟಿ ವ್ಯಾಪ್ತಿಯೊಳಗೆ ಬರ್ತದೆ. ಕೊಡಗುದೇ ಒಂದು ಕರೆದ್ರೆ ಅದು 1 ಕೋಟಿ ಒಳಗೆ ವ್ಯಾಪ್ತಿಗೆ ಬರ್ತದೆ. ಆದರೆ ಎರಡೂ ಸೇರಿ ಕರೆದಾಗ ನಿಮ್ಗೆ 2.5 ಕೋಟಿ 3 ಕೋಟಿ ಆಗೋಗುತ್ತೆ. ಹಾಗಾಗಿ ಇದನ್ನು ನಿರ್ದಿಷ್ಟ ಗುತ್ತಿಗೆದಾರರಿಗೆ ಕೊಡಬೇಕು ಅನ್ನೋದನ್ನು ಪೂರ್ವ ನಿಯೋಜಿತವಾಗಿ ವರ್ಕ್ ಡನ್ ಹೊಂದಿರುವಂಥ ಗುತ್ತಿಗೆದಾರರನ್ನು ಓಲೈಸ್ಕೊಳ್ಳೋದಕ್ಕೋ ಅಥವಾ ಬೇರೆ ಬೇರೆ ಕಾರಣಗಳಿಗೆ ಇವರು ಈ ರೀತಿ ಪ್ಯಾಕೇಜನ್ನು ಮಾಡಿದ್ದಾರೆ. ಸುಮಾರು 7-8 ಪ್ಯಾಕೇಜ್ಗಳನ್ನು ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯನ್ನು ಉಲ್ಲಂಘನೆ ಮಾಡಿ ತಮಗೆ ಬೇಕಾದವರಿಗೆ ಗುತ್ತಿಗೆ ಕೊಡಬೇಕು ಅನ್ನೋದಕ್ಕೆ 3 ಡಿಸ್ಟಿಕ್ದು ಸೇರಿ ಕೂಡ ಕಾಮಗಾರಿಗಳನ್ನ ಟೆಂಡರ್ ಕರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಪ್ಯಾಕೇಜ್ ಟೆಂಡರ್ ಅನ್ನ ಮಾಡಬಾರದು ಅಂತ ಸ್ವತಃ ಸಿಎಂ ಅವರೇ ಆದೇಶ ಹೊರಡಿಸಿದ್ದಾರೆ. ಸಿಎಂ ಆದೇಶವನ್ನೇ ಧಿಕ್ಕರಿಸಿರುವಂತಹ ಅಧಿಕಾರಿಗಳು. ಹಾಗಾದ್ರೆ ವಸತಿ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಹೇಳೋರು ಕೇಳೋರು ಯಾರೂ ಇಲ್ವಾ? ಪ್ರಗತಿ ಅದೇ ರೀತಿ ಅನಿಸ್ತಾ ಇದೆ. ಯಾಕೆಂದ್ರೆ ಹಣವನ್ನು ಕೊಟ್ಟು ಮನೆಯನ್ನು ಸ್ಯಾಂಕ್ಷನ್ ಮಾಡ್ಕೊಂಡಿರುವಂಥ ಪ್ರಕರಣದಲ್ಲೂ ಕೂಡ ಅಧಿಕಾರಿಗಳು ಆಡಿದ್ದೇ ಆಟ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಈಗ ಈ ವಸತಿ ಇಲಾಖೆಯ ಅಡಿಯಲ್ಲೇ ಬರುವಂಥ ರಾಜೀವ್ ಗಾಂಧಿ ವಸತಿ ನಿಗಮದ ಟೆಂಡರ್ ಪ್ರಕ್ರಿಯೆಗಳಲ್ಲೂ ಕೂಡ ಈ ರೀತಿಯಾದಂತಹ ನಿರ್ಲಕ್ಷ್ಯಗಳು ಮತ್ತು ಸಿಎಂ ಮಾಡಿದಂಥ ಆದೇಶವನ್ನೇ ಉಲ್ಲಂಘನೆ ಮಾಡಿ ಪ್ಯಾಕೇಜ್ ಟೆಂಡರ್ ಕರೆಯುವಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿದ್ದಾವೆ. ಸೊ ಪ್ಯಾಕೇಜ್ ಟೆಂಡರ್ ಕರೀಲೇಬಾರ್ದು ಅಂತಿಲ್ಲ, ಅದು ಒಂದು ತಾಲೂಕಿನ ವ್ಯಾಪ್ತಿಯ ಒಳಗಡೆ ಇದ್ರೆ ಮಾತ್ರ ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ಈಗ ಟೆಂಡರ್ ಕರೆದಿರ್ತಕ್ಕಂಥದ್ದು ನೋಡಿದ್ರೆ ಸುಮಾರು 7 ಕಾಮಗಾರಿಗಳಲ್ಲಿ ನೋಡಿದ್ರೆ 3 ಜಿಲ್ಲೆ, ಉತ್ತರ ಕನ್ನಡ, ಧಾರವಾಡ, ಶಿವಮೊಗ್ಗ 3 ಜಿಲ್ಲೆಗಳನ್ನು ಸೇರಿಸಿ ಟೆಂಡರ್ ಕರೀತಾರೆ. ಅಂದರೆ ಇದು ದೊಡ್ಡ ದೊಡ್ಡ ಗುತ್ತಿಗೆದಾರರಿಗೆ ಲಾಭ ಮಾಡಿಕೊಡ್ಬೇಕು, ಅದರಿಂದ ಕಮಿಷನ್ ಹೊಡಿಬೇಕು ಅನ್ನುವಂಥ ಸ್ಕೀಮ್ ಬಿಟ್ಟರೆ ಬೇರೇನೂ ಇಲ್ಲ. ಯಾಕೆಂದರೆ ಜಿಲ್ಲಾ ಮಟ್ಟದಲ್ಲಿ ಕರೆದ್ರೆ ಸ್ಥಳೀಯ ಗುತ್ತಿಗೆದಾರರಿಗೆ ಅನುಕೂಲ ಆಗುತ್ತೆ. ಸೊ ಸ್ಥಳೀಯ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡಬಾರ್ದು ಅನ್ನೋ ಉದ್ದೇಶಕ್ಕೆ ಮತ್ತು ತಮಗೆ ಬೇಕಾದಂಥವ್ರಿಗೆ ಗುತ್ತಿಗೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ 2-3 ಜಿಲ್ಲೆಗಳನ್ನು ಒಟ್ಟಿಗೆ ಸೇರಿಸಿ ಪ್ಯಾಕೇಜ್ ಟೆಂಡರ್ ಕರೀತಾ ಇದ್ದಾರೆ. ಜೊತೆಗೆ ಪ್ಯಾಕೇಜ್ ಟೆಂಡರ್ ಕರೆಯೋದು ವಿತಿನ್ ತಾಲೂಕು ಒಳಗೆ, ಜೊತೆಗೆ 1 ಕೋಟಿಯ ಒಳಗಡೆ ಇದ್ರೆ ಮಾತ್ರ ಮಾಡಬೇಕು ಅಂತಿದೆ. ಈಗ ಇವರು ಬೇರೆ ಬೇರೆ ಎಲ್ಲ ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳು 2 ಜಿಲ್ಲೆಗಳ ಕಾಮಗಾರಿಗಳನ್ನ ಒಟ್ಟಿಗೆ ಸೇರಿಸಿ ಪ್ಯಾಕೇಜ್ ಟೆಂಡರ್ ಮಾಡೋದ್ರಿಂದ ಸಣ್ಣ ಪುಟ್ಟ ಗುತ್ತಿಗೆದಾರರು ಯಾರು ಕೂಡ ಈ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಅವ್ರನ್ನ ಹೊರಗಿಡುವಂಥ ವಿಧಾನ ಒಂದು.
ತಮಗೆ ಬೇಕಾದಂಥವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಟೆಂಡರ್ನಲ್ಲಿ ಈ ರೀತಿಯಾದಂಥ ನಿಯಮಗಳನ್ನು ಹಾಕ್ಕೊಳ್ತಾರೆ. ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಗುತ್ತಿಗೆದಾರರ ಜೊತೆ ಸಭೆ ನಡೆಸಿ ಯಾವ ಪ್ಯಾಕೇಜ್ ಟೆಂಡರ್ಗಳನ್ನು ಮಾಡಬಾರ್ದು, ಮಾಡಿದ್ರೂ ಅದು ತಾಲೂಕಿನ ಒಳಗೆ ಇರಬೇಕು ಅನ್ನುವಂಥ ಸ್ಪಷ್ಟ ಆದೇಶವನ್ನು ಮಾಡಿದ್ದಾರೆ. ಕೆಲ ಇಲಾಖೆಗಳು ಅದನ್ನು ಚಾಚು ತಪ್ಪದೆ ಮಾಡ್ತಾ ಇದೆ. ಆದರೆ ವಸತಿ ಇಲಾಖೆಯ ಅಡಿಯಲ್ಲಿ ಬರುವಂಥ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ CM ಆದೇಶಕ್ಕೂ ಬೆಲೆ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಅಧಿಕಾರಿಗಳು ಈ ಟೆಂಡರ್ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ? ಇತ್ತೀಚೆಗಷ್ಟೇ ವಸತಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಅವರದ್ದೇ ಪಕ್ಷದ ಶಾಸಕರಾಗಿರುವಂಥ BR ಪಾಟೀಲ್ ಹೇಳಿದ್ರು. ಅದಕ್ಕೆ ಪೂರಕ ಅನ್ನುವಂತೆ ಈಗ ಟೆಂಡರ್ ಪ್ರಕ್ರಿಯೆಯಲ್ಲೂ ಕೂಡ ತಮಗೆ ಬೇಕಾದಂಥವ್ರಿಗೆ ಅನುಕೂಲ ಮಾಡಿಕೊಡುವಂಥ ಪ್ರಯತ್ನವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಈ ಪ್ಯಾಕೇಜ್ ಟೆಂಡರ್ನ ಕರೀತಾ ಇರೋದ್ರ ನೋಡಿದರೆ ಗೊತ್ತಾಗುತ್ತೆ. ಜೊತೆಗೆ ಇದೆಲ್ಲವೂ ಕೂಡ ಶಾರ್ಟ್ ಟರ್ಮ್ ಟೆಂಡರ್ ಆಗಿ ಕರೆದಿದ್ದಾರೆ. ಯಾಕಂದರೆ 7 ದಿನದಲ್ಲಿ ಟೆಂಡರ್ ಓಪನ್ ಆಗುತ್ತೆ, ಅಲ್ಲಿ ಟೆಕ್ನಿಕಲ್ ಬಿಡ್ಡು, ಫೈನಾನ್ಸ್ ಬಿಡ್ಡು ಇವೆಲ್ಲವೂ ಕೂಡ ನಡೆದೋಗುತ್ತೆ. ಅಧಿಕ ಮೊತ್ತ ಇದ್ದಂಥದ್ದಕ್ಕೆ ಹೆಚ್ಚು ಸಮಯ ಕೊಡಬೇಕು ಅನ್ನುವಂಥ ನಿಯಮಗಳಿರುತ್ತೆ. ಅದನ್ನೂ ಮೀರಿ ಅಧಿಕಾರಿಗಳು ಇದನ್ನು ಶಾರ್ಟ್ ಟರ್ಮ್ ಟೆಂಡರ್ ಕರೆದು ತಮಗೆ ಬೇಕಾದಂಥವ್ರಿಗೆ ಕೊಡುವಂಥ ಪ್ರಯತ್ನಗಳನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜೀವ್ ಗಾಂಧಿ ವಸತಿ ನಿಗಮದ MD ವಿರುದ್ಧ ಮುಖ್ಯಮಂತ್ರಿಗಳಿಗೆ ದೂರು ಕೊಡಲಾಗಿದೆ. ಯಾಕಂದ್ರೆ ನಿಮ್ಮದೇ ಆದೇಶವನ್ನ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಇದ್ರು ಕೂಡ CM ಆಗಿ ನೀವು ಇದನ್ನ ಗಮನ ಹರಿಸಿ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಮರಿಲಿಂಗೇಗೌಡ ಮಾಲಿ ಪಾಟೀಲ್ ಅವರು ದೂರು ಕೊಟ್ಟಿದ್ದಾರೆ. ಈ ದೂರಿಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೆ ನೋಡಬೇಕು. ಪ್ರಗತಿ. ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.